ನಾನಾಡಿರೋ ಆಟ ಹೇಗಿದೆ, ನಿಮಗಿಂತ ನಾನು 2 ಹೆಜ್ಜೆ ಮುಂದಿದ್ದೀನಿ ಅಂತ ಜಂಬದಲ್ಲಿ ಅಂತ ಡೈಲಾಗ್ ಬೇರೆ ಹೊಡಿತಾ ಇದ್ದೆ. ನನಗಿಂತ 2 ಹೆಜ್ಜೆ ಮುಂದೆ ಇದ್ದು ಏನ್ ಪ್ರಯೋಜನ? ನಿನ್ನ ಜೀವನನ ಹಾಳು ಮಾಡ್ಕೊಳ್ಳೋದಕ್ಕಾ? ಈ ವಿಡಿಯೋನ ಮನೇಲಿರೋ ಎಲ್ರ ಮುಂದೆ ಪ್ಲೇ ಮಾಡಿದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ? ನಾನು ನಿನಗೆ ಆಲ್ರೆಡಿ ಹೇಳಿದ್ದೀನಿ, ನೀನು ಎಷ್ಟೇ ತಪ್ಪು ಮಾಡಿದ್ರೂ ನಾನು ಸಹಿಸ್ಕೊಂಡು ಬರ್ತಾ ಇದ್ದೀನಿ ಅಂತ. ಆ ತಪ್ಪುಗಳು ಅತಿ ಆದ್ರೆ ನಾನು ಸಹಿಸ್ಕೊಂಡಿರಲ್ಲ, ಅದಕ್ಕೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಅದನ್ನ ಮಾತ್ರ ಈಗ ಮಾಡ್ದ ಹಾಗೆ 2 ಕೆನ್ನೆಗೆ ಬಾರಿಸಿ ಸುಮ್ಮನಾಗ್ತೀನಿ ಅಂತ ಅನ್ಕೋಬೇಡ. ಹುಷಾರ್. ದೇವ್ರೆ, ಹೆಣ್ಮಗು ಹುಟ್ಟಿದ್ರೆ ನಮ್ಮಮ್ಮನೇ ಹುಟ್ಟಿದ್ರು ಅಂತ ತಂದೆ ಸಂತೋಷ ಪಡ್ತಾನೆ. ಮಕ್ಕಳನ್ನ ಮದ್ವೆ ಮಾಡಿಸಿ ಅವ್ರನ್ನ ಅತ್ತೆ ಮನೆ ಕಳ್ಸಿದ್ಮೇಲೆ ಅಲ್ಲಿ ಸುಖವಾಗಿ ಸಂಸಾರ ನಡೆಸ್ತಿದ್ದಾಳೆ ಅಂತ ಅವ್ರ ಹೆತ್ತವರು ಪ್ರಶಾಂತವಾಗಿ ಯಾವುದೇ ಯೋಚನೆ ಮಾಡದೆ ನಿದ್ದೆ ಮಾಡ್ತಿರ್ತಾರೆ. ನಮ್ಮಪ್ಪ ಅಮ್ಮ ಕೂಡ ನಾನಿಲ್ಲಿ ಸಂತೋಷವಾಗಿ ಸಂಸಾರ ಮಾಡ್ತಿದ್ದೀನಿ ಅಂತ ತುಂಬಾನೇ ಖುಷಿಯಿಂದ ಇದ್ದಾರೆ. ಅವರಿಂದ ಯಾವತ್ತಿಗೂ ಆ ಖುಷಿನ ದೂರ ಮಾಡ್ಬೇಡಪ್ಪ ದೇವ್ರೆ. ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ಇರೋ ದೂರ ಅವ್ರಿಗೆ ಯಾವತ್ತಿಗೂ ಗೊತ್ತಾಗ್ದಿರೋ ಹಾಗೆ ಮಾಡು. ಹತ್ಕೊಂಡು ಕೂತ್ಕೊಂಡ್ರೆ ಕ್ಯಾಲೆಂಡ್ರಲ್ಲಿ ದಿನಗಳು ಬದಲಾಗತ್ತೆ ಹೊರತು ಹಣೆ ಬರಹ ಯಾವತ್ತಿಗೂ ಬದಲಾಗಲ್ಲ. ನನ್ನ ಸಂಸಾರನ ನಾನೇ ಸರಿ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅವರಲ್ಲಿ ಬದಲಾವಣೆ ಆಗಬೇಕು ಅಂತ ಪ್ರಯತ್ನ ಶುರು ಮಾಡ್ತೀನಿ ನಾನು. ನೀನೇ ನನಗೆ ಜೊತೆ ಆಗಿದ್ದು ಶಕ್ತಿ ಕೊಡು ದೇವ್ರೆ. ರೀ ನಿಮ್ಮನ್ನೇ. ನನಗೆ ಕಿವಿ ಚೆನ್ನಾಗಿದೆ, ಕೇಳಿಸ್ತಾ ಇದೆ, ಹೇಳು. ಈ ಅಕ್ಷತೆ ಏನಕ್ಕೆ? ಈಗಷ್ಟೇ ಪೂಜೆ ಮಾಡ್ದೆ. ಚೀಪಾಗಿ 2 ಲಕ್ಷ ಚೆಕ್ ಸಿಕ್ಕಿದೆ ಸ್ವಾಮಿ. ನನ್ನ ಅತ್ತೆ ಮನ್ಸು ಬದಲಾಯಿಸಿ ಈ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೋ ಹಾಗೆ ಮಾಡು ಸ್ವಾಮಿ ಅನ್ಕೊಂಡು ಕೇಳ್ಕೊಂಡ್ಯಾ? ಅಲ್ಲ, ನಮ್ ಸಂಸಾರ ಚೆನ್ನಾಗಿ ನಡೀಲಿ ಅಂತ ಬೇಡ್ಕೊಂಡೆ. ಸಂಸಾರ? ನಿನ್ ಸಂಸಾರ ಗಾಳಿ ಗೋಪುರ ಅಂತ ನಿನಗೆ ಗೊತ್ತಿಲ್ವಾ? ಅದು ನೋಡೋರ್ ಖುಷಿಗೋಸ್ಕರ ಮಾತ್ರ. ಯಾವತ್ತಾದ್ರೂ ಒಂದಿನ ನಿಮ್ ಮನ್ಸು ಬದ್ಲಾಗತ್ತೆ, ನೀವ್ ನನ್ನನ್ನ ಅರ್ಥ ಮಾಡ್ಕೋತೀರೇನು ಅಂತ ನಂಬಿಕೆ. ಅದ್ ಯಾವತ್ಗೂ ನಡೆಯಲ್ಲ. ಇಷ್ಟ ಅನ್ನೋದು ಯಾವತ್ಗೂ ಬದ್ಲಾಗಲ್ಲ. ಈ ಮಾತ್ ಮಾತ್ರ ಖಂಡಿತ ಸುಳ್ಳು. ಚಿಕ್ಕ ವಯಸ್ಸಲ್ಲಿ ನಮಗ್ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ ಆಗಿತ್ತಂತೆ. ಅತ್ತೆ ಹೇಳಿದ್ರು. ಸ್ವೀಟ್ಸ್ ಕೊಡದೆ ಹೋದ್ರೆ ತಂಗ್ಳನ್ನಾದ್ರೂ ತಿಂತಿದ್ರಂತೆ, ಆದ್ರೆ ಅನ್ನ ಮಾತ್ರ ತಿಂತಾ ಇರ್ಲಿಲ್ಲ. ಆದ್ರೆ ಇವಾಗ ನಿಮಗ್ ಸ್ವೀಟ್ಸ್ ಅಂದ್ರೆ ಅಷ್ಟಿಷ್ಟ ಇಲ್ಲ. ಅದೇ ಮನ್ಸು, ಅದೇ ಇಷ್ಟಗಳು
ಅದೇ ಮನುಷ್ಯ. ಮತ್ತೆ ಇಷ್ಟ ಬದಲಾಗಿದೆ ಅಲ್ವಾ? ನಿನ್ ಮಾತಿನ ಬಲೆಗೆ ನಾನ್ ಸಿಕ್ಕಾಕೊಳ್ಳಲ್ಲ. ನಿಮ್ ನಂಬಿಕೆ ನಿಮ್ದು, ನನ್ ನಂಬಿಕೆ ನಂದು. ದೇವ್ರ ಹತ್ರ ಪೂಜೆ ಮಾಡಿಸ್ಕೊ ಬಂದಿರೋ ಅಕ್ಷತೆನೇ ಅಲ್ವಾ? ಅದನ್ನ ನಿನ್ ತಲೆ ಮೇಲೆ ಹಾಕಿ ಆಶೀರ್ವಾದ ಮಾಡ್ಬೇಕು ಅಷ್ಟೇ ಅಲ್ವಾ? ಶತಮಾನಂ ಭವತಿ ಶತಮಾನಂ ಭವತಿ. ಪೂಜೆ ಮಾಡ್ಕೊ ಬಂದಿರೋ ಅಕ್ಷತೆನ ನೆಲಪಾಲು ಮಾಡಿದ್ದಕ್ಕೆ ಆ ದೇವ್ರು ನನಗೆ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ. ಆದ್ರೆ ನೀನ್ ಎಕ್ಸ್ಪೆಕ್ಟ್ ಮಾಡಿದ್ ಮಾತ್ರ ಯಾವತ್ತಿಗೂ ನಡೆಯೋಕ್ ಸಾಧ್ಯನೇ ಇಲ್ಲ. ಇಲ್ಲಿ ತನಕ ಕಾಲಿಗೆ ಬಿದ್ದ ಹಾಗೆ ಮತ್ತೆ ಕಾಲಿಗೆ ಬೀಳಕ್ ಬರ್ತಾಳೋ ಏನೋ. ನನ್ ಮೇಲೆ ಕೈ ಮಾಡ್ದೆ ಅಲ್ವಾ ನೀನು? ಮಾಡ್ತೀನಿ. ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಯಾಕಿಷ್ಟು ಸಲ ಕಾಲ್ ಮಾಡ್ತಿದ್ದಾರೆ? ಏನಾದ್ರೂ ಇಂಪಾರ್ಟೆಂಟ್ ಇರ್ಬೇಕಾ? ಅಯ್ಯೋ, ಅವ್ರ ಫೋನ್ ಮುಟ್ಟಿದ್ರೆ ಕೋಪ ಮಾಡ್ಕೋತಾರೆ. ಅಷ್ಟು ಸಲ ಫೋನ್ ಬಂದ್ರು ಯಾಕೆ ಪಿಕ್ ಮಾಡಿಲ್ಲ ಅಂತ ಬೈದ್ರೆ? ಹಲೋ, ಹಲೋ ದರ್ಶನ್ ಅವರೇ. ಮನೇಲಿಲ್ಲ. ನಾನು ಅವ್ರ ಹೆಂಡತಿ ಶರಣ್ಯ ಮಾತಾಡ್ತಿರೋದು. ಅಯ್ಯೋ ಹೌದಾ ಅಮ್ಮ? ತುಂಬಾ ಮುಖ್ಯವಾದ ವಿಷಯ ದರ್ಶನಿಗೆ ಹೇಳ್ಬೇಕಿತ್ತಲ್ಲ. ಅದೇನು ಅಂತ ನನಗೆ ಹೇಳಿ, ಅವ್ರು ಬಂದ್ಮೇಲೆ ನಾನು ಅವ್ರಿಗೆ ಹೇಳ್ತೀನಿ. ಅಂದ್ರೆ ಅದು ಈ ವಿಷಯ ನಿನಗೆ ಹೇಳ್ಬೇಕೋ ಇಲ್ವೋ? ನೀವೇನು ಅನುಮಾನ ಪಡೋ ಅವಶ್ಯಕತೆ ಇಲ್ಲ. ಏನಾದ್ರೂ ಪರವಾಗಿಲ್ಲ, ಹೇಳಿ. ಅದೇ ಅಮ್ಮ, ಸಮೀರಾ ಅಂತ ನಿನ್ ಗಂಡನ್ಗೆ ಒಬ್ಳು ಫ್ರೆಂಡ್ ಇದ್ದಾಳಲ್ವಾ? ನಾನೊಂದು ಹುಡುಗಿನ ಇಷ್ಟಪಡ್ತಿದ್ದೆ.
ಅವಳ ಹೆಸರು ಸಮೀರಾ. ಅವಳು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳಮ್ಮ. ಈಗ ಅವಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಹೇಗಾದ್ರೂ ಮಾಡಿ ಈ ವಿಷಯನ ದರ್ಶನಿಗೆ ಹೇಳ್ಬಿಡಮ್ಮ. ಕೊನೆ ಸಲ ಅವಳಿಗೆ ನೋಡಕ್ ಆಗುತ್ತೋ ಇಲ್ವೋ. ಇವಾಗ ಬರುತ್ತೆ ಕಣೆ ಮಜಾ. ಸಮೀರಾ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲ. ಇವಾಗ ಈ ವಿಷಯನ ಅವ್ರಿಗೆ ಹೇಗೆ ಹೇಳಿ? ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತೆ? ಮಾಡ್ತೀನಿ. ಯಾರಿಷ್ಟು ಸಾರಿ ಫೋನ್ ಮಾಡ್ತಾ ಇದ್ದಾರೆ? ದರ್ಶನ್, ನಿನಗೆ ಫೋನ್ ಮಾಡ್ತಾ ಇದ್ರು ಕನೆಕ್ಟ್ ಆಗ್ತಾ ಇಲ್ವಲ್ಲ, ಅದಕ್ಕೆ ಲ್ಯಾಂಡ್ ಲೈನ್ಗೆ ಮಾಡಿದ್ದೀನಿ. ನನಗೆ ನಿನ್ನನ್ನು ನೋಡಬೇಕು ಅನಿಸ್ತಿದೆ ದರ್ಶನ್, ನಿನ್ನ ಜೊತೆ ಮಾತಾಡಬೇಕು ಅನಿಸ್ತಿದೆ, ನಿನ್ನ ಜೊತೆಗೆ ಇರಬೇಕು ಅನಿಸ್ತಿದೆ. ಇಲ್ಲಿ ಮಾತಾಡ್ತಾ ಇರೋದು ದರ್ಶನ್ ಅಲ್ಲ, ಅವನ ತಾಯಿ ಆನಂದ ಭೈರವಿ. ಈ ಸಮೀರಾ ಯಾಕೆ ಫೋನ್ ಮಾಡಿದಾಳೆ? ದರ್ಶನ್ ಫೋನ್ ಸಿಗ್ತಾ ಇಲ್ಲ ಅಂತ ಲ್ಯಾಂಡ್ ಲೈನಿಗೆ ಫೋನ್ ಮಾಡಿದೆ ಅಂತ ಹೇಳ್ತಾ ಇದ್ದಾಳೆ. ಲ್ಯಾಂಡ್ ಲೈನಿಗೆ ಫೋನ್ ಮಾಡಿ ಫೋನ್ ಎತ್ತಿದ್ದು ದರ್ಶನ್ನೇ ಅಂತ ಅವಳು ಯಾಕೆ ಅನ್ಕೊಂಡ್ಲು? ನಿಜವಾಗ್ಲೂ ಸಮೀರಾನೇ ಕಾಲ್ ಮಾಡಿದ್ದ ಅಥವಾ? ಹಾಗಾದ್ರೆ ಫೋನ್ ಮಾಡಿದ್ದು ಅನನ್ಯ ಅಲ್ವಾ? ಸಮೀರಾನೇನಾ? ಹೀಗೆ ಡೈರೆಕ್ಟಾಗಿ ಕಾಲ್ ಮಾಡೋದಕ್ಕೆ ಅವಳಿಗೆ ಧೈರ್ಯ ಹೇಗೆ ಬಂತು ಅಂತ. ನನಗೆ ಗೊತ್ತು ಅತ್ತೆ, ನನ್ನ ಮೇಲಿರೋ ಡೌಟಿಗೆ ನೀವು ಬರ್ತೀರಾ ಅಂತ. ಮಾಡ್ತೀನಿ. ಹಲೋ ದರ್ಶನ್, ನಾನು ಸಮೀರಾ. ನಿನ್ನ ಫೋನ್ ಆಗಲೇ ಕನೆಕ್ಟ್ ಆಗಲಿಲ್ಲ ಅಂತ ನಾನೇ ಲ್ಯಾಂಡ್ಲೈನಿಗೆ ಮಾಡಿದ್ದು. ನಿಮ್ಮಮ್ಮ ರಿಸೀವ್ ಮಾಡಿದ್ರು ಗೊತ್ತಾ?
ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಈಗ್ಲೂ ಕೂಡ ನಿನ್ನ ಹತ್ರ ಮಾತಾಡ್ತಾ ಇರೋದು ಅವನ ತಾಯಿ ಆನಂದ ಭೈರವಿನೇ. ಬುದ್ಧಿ ಇಲ್ವಾ ನಿನಗೆ ನನ್ನ ಮಗನಿಗೆ ಫೋನ್ ಮಾಡೋದಕ್ಕೆ? ಇವಾಗ ಶುರು ಆಗುತ್ತೆ ನಿಜವಾದ ಆಟ. ಅಂದ್ರೆ ಸಮೀರಾಗೆ ಈ ಊರ್ ಬಿಟ್ಟು ಹೋಗು ಅಂತ ಹೇಳಿದ್ರು ಅವಳು ಹೋಗಿಲ್ವಾ? ಈಗ ಇನ್ನು ದರ್ಶನ ಬೇಕು ಅಂತ ಅನ್ಕೊಂಡಿದ್ದಾಳ. ಎಂಥದ್ದೇ ಪರಿಸ್ಥಿತಿನಲ್ಲೂ ಆ ಸಮೀರ ನನ್ನ ಮಗನ ಜೀವನಕ್ಕೆ ಬರೋದಕ್ಕೆ ನಾನಂತೂ ಬಿಡಲ್ಲ. ನನ್ನ ಸೊಸೆ ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ. ಮಾಡ್ತೀನಿ. ಸಮೀರಾ ದರ್ಶನ್ಗೆ ಮತ್ತೆ ಕಾಲ್ ಮಾಡಿದಾಳೆ ಅಂತಂದ್ರೆ ದರ್ಶನ್ ಇನ್ನೂ ಅವಳ ಟಚ್ಚಲ್ಲಿದ್ದಾನಾ? ಅಥವಾ ಸಮೀರಾನೇ ಬೇಕು ಅಂತ ದರ್ಶನ್ಗೆ ಫೋನ್ ಮಾಡಿ ಹಳೇದನ್ನೆಲ್ಲ ನೆನಪು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳ? ಹಾಗಾದ್ರೆ ದರ್ಶನ್ ಶರಣ್ಯನ್ ಜೊತೆ ಚೆನ್ನಾಗಿದ್ದಾನಾ? ಸಮೀರಾ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲು ಅಂತ ಹೇಳಿದ್ರು. ಈ ವಿಷಯ ಅವ್ರಿಗೆ ಹೇಳ್ಬೇಕಾ ಬೇಡ್ವಾ? ಮೊದಲು ಅತ್ತೆಗೆ ಹೇಳಿದ್ರೆ ಏನ್ ಹೇಳ್ತಾರೋ ಏನೋ. ಶರಣ್ಯ, ಅತ್ತೆ, ಯಾಕಮ್ಮ ಏನೋ ಯೋಚನೆ ಮಾಡ್ತಾ ಇದೀಯಾ? ಅಯ್ಯೋ ಏನೂ ಇಲ್ಲ ಅತ್ತೆ. ನೀನೇನೋ ಸುಳ್ಳು ಹೇಳ್ತಿದ್ಯಾ ಅಂತ ಅನ್ನಿಸ್ತಿದೆ. ನೀನು ದರ್ಶನ್ ಏನಾದರೂ ಜಗಳ ಮಾಡ್ಕೊಂಡ್ರಾ? ಏನಾಯ್ತಕ್ಕ? ಶರಣ್ಯ ಏನೋ ಯೋಚನೆ ಮಾಡ್ತಿದ್ದಾಳೆ. ಏನು ಅಂತ ಕೇಳಿದ್ರೆ ಹೇಳ್ತಿಲ್ಲ. ಒಂದು ವೇಳೆ ದರ್ಶನ್ನು ಇವಳು ಏನಾದರೂ ಜಗಳ ಮಾಡ್ಕೊಂಡ್ರ ಅಂತ ಕೇಳ್ತಿದ್ದೀನಿ. ಅಕ್ಕ, ಒಲೆ ಮೇಲೆ ನೀನೇನಾದ್ರೂ ಇಟ್ಟು ಬಂದಿದ್ಯಾ? ಹಾಲಿಟ್ಟಿದ್ನಲ್ಲ. ನೋಡೋಗು, ಉಕ್ ಹೋಗ್ತಾ ಇದೆಯಾ ಅಂತ. ಇಲ್ಲಿವರೆಗೂ ವಾಸನೆ ಬರ್ತಾ ಇದೆ. ಹೋಗ್ ನೋಡು. ಅಯ್ಯೋ, ಮರ್ತೇ ಬಿಟ್ಟೆ. ಶರಣ್ಯ, ನಿನ್ನ ಹತ್ರ ಒಂದು ವಿಷಯದ ಬಗ್ಗೆ ಕೇಳ್ತೀನಿ, ನಿಜಾನೇ ಹೇಳಬೇಕು. ಯಾವ್ದ್ರ ಬಗ್ಗೆ ಅತ್ತೆ? ದರ್ಶನ್ ನಿನ್ ಜೊತೆ ಚೆನ್ನಾಗಿದ್ದಾನಲ್ವಾ? ಅತ್ತೆ ಯಾಕೆ ಈ ತರ ಕೇಳ್ತಿದ್ದಾರೆ? ನಮ್ಮಿಬ್ರ ಮಧ್ಯೆ ನಡೀತಿರೋದ್ರ ಬಗ್ಗೆ ಇವ್ರಿಗೇನಾದ್ರೂ ಗೊತ್ತಾಗ್ಬಿಡ್ತಾ? ನಿನ್ನೆ ಕೇಳ್ತಾ ಇರೋದು. ನೀವ್ಯಾಕೆ ಹಾಗೆ ಕೇಳ್ತಿದ್ದೀರಾ ಅತ್ತೆ? ನನ್ನ ಸಂತೋಷಕ್ಕೋಸ್ಕರ ನನ್ನ ಮಗನ ಜೊತೆ ನಿನ್ನ ಮದುವೆ ಮಾಡಿಸಿ ನಿನ್ನನ್ನು ಸೊಸೆಯಾಗಿ ಮಾಡ್ಕೊಂಡಿದ್ದೀನಿ. ನಿನ್ನನ್ನು ಸಂತೋಷವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನಂದೇ ಅಲ್ವಾ? ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ. ಅವನು ನಿನ್ನ ಜೊತೆ ಸಂತೋಷವಾಗಿದ್ದಾನಾ? ನಿಮ್ ಮಗನ್ಗೆ ಏನ್ ಕಡಿಮೆ ಅತ್ತೆ? ನಿಮ್ಮ ಹಾಗೆ ಒಳ್ಳೆ ಮನ್ಸು. ಅವರು ನನ್ಗೆ ಯಾವುದೇ ಕಷ್ಟ ಕೊಡದೆ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ. ನಿಜವಾಗ್ಲೂನಾ? ಅಯ್ಯೋ ನಿಜಾನೇ ಅತ್ತೆ. ಏನಾದ್ರೂ ಇದ್ರೆ ನಿಮ್ಮ ಹತ್ರ ನಾನು ಹೇಳ್ದೇ ಇರ್ತೀನಾ? ಸರಿ. ಸಮೀರಾ ವಿಷಯನ ಅತ್ತೆಗೆ ಹೇಳಿದ್ರೆ ಒಳ್ಳೇದಲ್ವಾ ಅತ್ತೆ? ಏನಾಯ್ತು? ಆಗ್ಲೇ ಅವ್ರ ಫೋನ್ಗೆ ಒಂದು ಕಾಲ್ ಬಂದಿತ್ತತ್ತೆ. ಯಾವುದೋ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲಂತೆ. ಈ ವಿಷಯನ ಆದಷ್ಟು ಬೇಗ ಅವ್ರಿಗೆ ಹೇಳು ಅಂತ ಹೇಳಿದ್ರು.
ನೋಡು, ಅನಾವಶ್ಯಕವಾಗಿ ನೀನು ನಿನ್ನ ಮನಸ್ಸನ್ನ ಹಾಳು ಮಾಡ್ಕೋಬೇಡ. ಮತ್ತೆ ಆ ಸೂಸೈಡ್ ಮಾಡ್ಕೊಂಡಿರೋರು ಯಾರೋ ಸೂಸೈಡ್ ಮಾಡ್ಕೊಂಡ್ರೆ ನಮಗೇನಾಗ್ಬೇಕಮ್ಮ? ನಮಗೇನ್ ಸಂಬಂಧ ಹೇಳು?